ಏನು ಅದೆಲ್ಲ ಬಿಡು, ಅಟ್ಲೀಸ್ಟ್ ಯಾರ ಪಾರ್ಟಿ ಹೇಳದೆ? ನಾನು ಆರಂಭದ ಗೊತ್ತಿರಲಾರದೆ ನನಗೆ ಶತ್ರುವಾಗಿ ಎದುರು ಬಿದ್ದು ಕಾಲ್ಪೆಟ್ಟು ಮಾಡಿದೆಯಾ
ನಿನಗೆ 3 ಜನ್ಮದಲ್ಲಿ ಸಾಧ್ಯವಿಲ್ಲ. ಗೌಡ್ರೆ ನೀವೇ ಖಂಡಿತ ಗೆಲ್ತೀರಿ ಎಂದು ನಾನು ಹೇಳಿದ್ದು ವಿಷಯ ಆಗಲಿಲ್ಲ. ಮನೆಯಾಯ್ತು ನೋಡ್ರಿ, ಹೆಂಗಾಯ್ತು ನೋಡಿ ನನ್ನ ಜ್ಯೋತಿಷದ ಭವಿಷ್ಯ. ನಿಜವಿದೆ ಹರಿಹರ ಶಾಸ್ತ್ರಿಗಳೇ, ನಮ್ಮ ಮನೆತನದ ಸಂಪ್ರದಾಯವೇ ಹೀಗೆ. ನಮ್ಮ ಮನೆತನಕ್ಕೆ ವಿರುದ್ಧ ಆದವರನ್ನು ಉರಿಯುವ ಬಿಸಿಲಲ್ಲಿ ಊತದ ಪತ್ತೆ ಮಾಡುವುದೊಂದು ರೂಢಿ. ಇದೇನು ಮಾಮೂಲಿ ವಿಷಯ. ಶಾಸ್ತ್ರಿಗಳೇ, ನೀನು ಮೊದಲು ಹೋಗಿ ಆ ಮೀಸೆವರನನ್ನು ಕರೆದುಕೊಂಡು ಬಾ. ಮತ್ತೆ ಡೈಜರ್ ಬೇಸಿ ಮಾಡಿ ನನಗೆ ಹೇಳ್ಬಿಡಲ್ಲ, ಆ ಕೆಲಸ ಮಾಡಿ. ನಿಮ್ಮಿಂದ ಆ ಕೆಲಸ ಸಾಧ್ಯವಿಲ್ಲ. ನಿನ್ನ ಹತ್ತಿರ ಇರುವುದು ತಲೆವಳಿಗಿನ ಮಿತಳ ಬಂಡೆ, ಧೈರ್ಯವಿಲ್ಲ. ನನ್ನ ಜೊತೆ ಇಡೀ 10 ಜನಗಳೇ ಬಂದೆ, ನಾನು ಒಬ್ಬನೇ ನಿನಗೆ ಮಾತನಾಡುವುದು ಮಾತ್ರ ಗೊತ್ತು. ನಿನ್ನ ಹತ್ತಿರ ಇದೆ ಗುಂಡಿಗೆ ಇಲ್ಲ. ಮೊದಲು ನಾನು ಹೇಳಿದ ಕೆಲಸ ಮಾಡು. ನರಿಬರ ಯಾವಾಗಲೇ ಸಾಕಾರ ಅದೇ ಮೇಲಿನ ತೆಂಗಿನ ತೋಟದ ಹೊಲದಲ್ಲಿದ್ದರೆ ಬಾಂತ ಹೇಳು. ಆಯ್ತು ನೋಡಿ, ತೆಂಗಿನ ತೋಟದಾಗ ಏನೇನು ತಿಂದಿರುತ್ತಾವ. ಅಯ್ಯೋ ರಾಮ ರಾಮ, ಈ ಬಿಸಿಲಾಗ ಜ್ಯೋತಿಷಿ ಹೇಳಕ್ಕಂತ ಅಯ್ಯ ತೆಂಗಿ ಬಿಸಿಲು ಮಸ್ತಕಕ್ಕೆ ಏನಿತ್ತು. ನಾನು ತೆಂಗಿನಕಾಯಿ ಕುಡಿದ ನೆರಳಿಗೆ ಮಕ್ಕಂತೀನಿ. ಆ ಬೀಜಿ ಬರೆಯನೇ ತಿರುಗಿ ಕೊಡಿಸಿ ಅಯ್ಯ ಪಡ್ಲಿ ಪಟ್ಟು ಕಳಿಸ್ತೀನಿ. ಇಷ್ಟು ದಿನ ಕಷ್ಟಪಟ್ಟ ಪರಿಶ್ರಮ ಇಂದು ಸಕ್ಸೆಸ್, ಫುಲ್ ಸಕ್ಸೆಸ್. ಮತ್ತೇನು ಹೋದರೆ ಈಗ ಗಂಡಾಯಿಸುವ ಅಧಿಪತಿಯಾದ ನೀವು ಬೇರೆ ಕುದುರೆಯನ್ನು ಏನು ಹೊರಟಂತೆ ನಿಮ್ಮ ಮಕಾರಿಂದ ಮತ್ತೇನಿಲ್ಲ, ಇಲೆಕ್ಷನ್ ಗೌಡ್ ಗೆದ್ದಿದೆ. ಅವರಲ್ಲಿ ಮತ್ತೆ ಬಂದಿದೆ. ಮದ್ರಾಸ್ನಲ್ಲಿ ಕೇಳಿ 10,000 ನೀಡಂದು 10,000 ಅಲ್ಲ ಬಾಬರಾಜ್, ಹೆಚ್ಚಳ ಬಹುಮತಗಳಿಂದ ವಿಜಯ ಸಾಧಿಯಾಗುತ್ತೇನೆಂದು ಮರೆಯಬೇಡ. ಮೊದಲೇ ಗೊತ್ತು ಮೊದಲೇ ಅಕಸ್ಮಾತ್ ಅವರು ವಿರುದ್ಧ ಆದರೆ ಅವರ ಎದುರಾಗ್ತಾ ಇರೋ ಕಟಕಮಣಿಗಳು ನೀವು ಆಚರಿಸಿ. ನನ್ನದು ಇನ್ನೂ ಮುಗಿದಿಲ್ಲ ಬಾಬರಾಜ್. ಅವನೊಬ್ಬ ಕೆಟ್ಟ ವ್ಯಕ್ತಿ. ಇಲ್ಲಿಗೆ ತೀರ್ತು ನನ್ನ ಮೊದಲನೆಯ ಸೇಡು. ಧನಂಜಯ, 20 ವರ್ಷಗಳಿಂದ ನನಗೆ ಸಿಂಹ ಸ್ವಪ್ನವಾಗಿ ಗಂಟ ಬಿದ್ದ ನಿನಗೆ ಮೋಸದ ಮರ್ಜಾಲವನ್ನು ಎಳೆದು ಸಿಟ್ಟಿನ ಸಿಂಹಾಸನವನ್ನು ಏರಿ ರಾವಣನಂತ ರಥವನ್ನು ಏರಿ ವರದ ನಿನ್ನ ವಿರತ ಯಾತ್ರೆಗೆ ಮುಳ್ಳು ಬೇಲಿಯನ್ನು ಹಚ್ಚಿ ನಿನ್ನನ್ನು ಕೊಚ್ಚಿಕೊಂಡು ಹಾಕಿದವನೇ ನನ್ನ ಮನಸ್ಸಿಗೆ ಪರಮಾನಂದ. ಆಕಾಶದಲ್ಲಿ ತೂಗಿ ಮೇರೆ ತೆಂಗಿನಕಾಯಿ ಕೊಡದ ಬೇರೆಗಳನ್ನು ಆ ಕಾರ್ಯವನ್ನು ಮೆರವೆಂದರೆ ಆ ತಾಚಾರಕ ಉಲ್ಲಾಸ ಎಲ್ಲಿಂದ ಬರಬೇಕು ಮಾಮ? ನಿಮ್ಮಲ್ಲಿರುವಾಗ ಇಂಥವರನ್ನು ಸೋಸಲು ಏನು ಮಾಡಲ್ಲ. ಶಕ್ತಿಶಾಲಿಯಾದವನಿಗೆ ಶಕ್ತಿ ಮುಖ್ಯವಲ್ಲ ಬಾಬರಾಜ್, ಬುದ್ಧಿ ಮುಖ್ಯ. ಇದೇನು ಮಾಮೂಲಿ ವಿಷಯ. ಸಮಯ ಬಂದಾಗ ಎಳೆಯಬೇಕು ಮೋಸದ ಮರ್ಜಾಲ. ಅವಾಗ ಗೊತ್ತಾಗುತ್ತದೆ ಆ ಮಗನಿಗೆ ನಾನು ಯಾರೆಂದು. ಹೋದ ಕೆಲಸ ಏನಾಯ್ತು? ನಾನು ಫೋನ್ ಮಾಡಿದ್ದ ಆ ಮದ್ರಾಸಿನ ತೆಂಗಿನ ವ್ಯಾಪಾರಿಗೆ ತಲುಪಿದ್ದು ತಾನೇ? ತಲುಪಿತ್ತು ಮಾವನರೇ, ತಲುಪಿತ್ತು. ನಾನು ಅಲ್ಲೇ ಇದ್ದೆ. ವ್ಯವಹಾರ ನಡೆಯುತ್ತೆ ಸರಿಯಾಗಿ. 10 ಲಕ್ಷವನ್ನು ರೋಗ ಕೊಟ್ಟು 5 ಲಕ್ಷವನ್ನು ಬಾಕಿ ಉಳಿಸಿದ್ದಾರೆ. ಎಲ್ಲಿ ಬಾಬರಾಜ್, ಎಲ್ಲ ಕೇಳಿದರೆ ಸಾಕು. ನೀನು ಇದನ್ನು ತೆಗೆದುಕೊಂಡು ಒಳಗೆ ನಡಿ. ನಾನು ನನ್ನ ಪಾರ್ವತಿಯರಿಗೆ ಅರ್ಜೆಂಟ್ ಮೀಟ್ ಆಗಬೇಕು. ಬರುತ್ತೆ. ನೀವು ಪುಣ್ಯ ಮಾಡಿದೆ. ಇಂಥ ಸೌಕರ್ಯ ಸಿಗಕ್ಕಾದ್ರ ನೀವು ಪುಣ್ಯ ಮಾಡಿದ ಮರ್ಯ, ಪುಣ್ಯ ಮಾಡಿ. ಮಾತನಾಡ್ತಿದ್ಯಾ? ಅದನ್ನ ಕೆಳಗಾಯ್ತು. ನಿಜವಾಗಿ ಅವರಿಗೆ ಏನು ಅಂತಿಲ್ಲ. ಬಿಸಿಲಾಗಾಯ್ತು ಒಂದು ಓಡಿ ಬಂದಿನಪ್ಪ. ಒಂದು ಎಳೆಯರು ಮಾಡು ಕುಡಿದು ಹೊಟ್ಟೆ ತಂದು ಮಾಡಿ ತಂದು ತೆಂಗಿನಕಾಯಿ ಪಚಿತ ನಿನಗೆ ಬಂದಿದ್ದು ಸಾಕು ಕಡೆ. ನನಗೆ ಮರ್ಯ ಮೊದಲು ಕೆಳಗಾಯ್ತು ಪುಣ್ಯಾತ್ಮ. ಕುಡಿದು
ಇಲ್ಲದೆ ಎದುರಾಚಿಕೊಂಡವರನ್ನು ಪ್ರಚಾರಕ್ಕೆ ಸೇರಿಸುವ ಮುನ್ನ ಈ ಬಾಡಿ ಬಾಯಿನವರ ಮುಂದೆ ಚಂಡಾಡಿ ಈ ಬಾಡಿ ಬಾಡದ ಬನ್ನಿ ಗಿಡಕ್ಕೆ ತಂದು ಚಿತ್ತಾಗ್ತದೆ ಮುಂದೆ ಕಿತ್ತಿ ತಂದು ವಸ್ತು ನಮ್ಮ ಗೌಡ ಅಂಗಳಕ್ಕೆ ನೋಡ್ರಿ ಬ್ಯಾಂಕ್ ಹೊಡ್ಕೊಂಡು ಬರುವವರಂತ ಎಂದರ ತಿಂದ ನಾಯಿಗಳಿಗೆ ಗೊತ್ತಾಗ ನೋಡಿ ಯಾಕ್ರಿ ಇಂತದ ನಮ್ಮ ಕೆಲಸನೇ ಬೇರೆ ಐತಿ ಬಂದವರಿಗೆ ಒತ್ತಿಗೆ ತೆಗೆಯೋದು ಪಂಚಾಂಗ ಹೇಳುವುದು ನೋಡುವುದು ಪೈಸೆ ಕೊಡೋದು ಮನೆ ತಿಂಗಳಾಗ ನಿಮ್ಗೆ ಕೆಲಸ ಜಾಸ್ತಿ ಆ ಸಂತಿ ಕೇಳೋದು ಸಂತಿಗೆ ಹೋದಾಗ ಅದು ಸಣ್ಣ ಕುರಿಗೋಟಾಗವಂತ ನನ್ನ ಮಾತು ಹೇಳೋದು ನಾನೊಬ್ಬಳು ಇವರು ಆಗರ್ಭ ಶ್ರೀಮಂತ ನಂಜೇಗೌಡರ ಏಕಮಾತ್ರ ಪುತ್ರಿ. ಕ್ರೀಡಾಳದಲ್ಲಿ ನಾನೊಬ್ಬಳು ಕ್ರೀಡಾಪಟು ಅಂದ ಮೇಲೆ ಅಷ್ಟೇ ಅಲ್ಲ, ನಾನೊಬ್ಬಳು ಫಾರ್ಮ್ ನೀರು ಕುಡಿದ ಹೆಣ್ಣ ನಾನು ಅಂದಾಗ ಈ ನಾಡುಗಳಲ್ಲಿ ಕರ್ನಾಟಕಿಯಾಗಿ ಸಿಕ್ಕದ ಚೆನ್ನಾಗಿ ತಿಳಿಸಿದ ಹೋದ್ರೆ ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ. ಓ ಯಾರು? ನೀವೇನಾ? ಓಹೋ ನೀವಾ? ಮತ್ತೇನು? ಗೊತ್ತಾಯ್ತು. ನೀವು ವಿಚಾರಿಸುವುದರಲ್ಲಿ ಏನೂ ಇಲ್ಲ. ಅಂದಿನ ವಿಷಯವನ್ನು ನಾನೇ ಹೇಳಬಯಸ್ತೇನೆ. ಅಂದೊಮ್ಮೆ ಆಗಸ್ಟ್ 15 ಕಾಲೇಜಿನ ಗ್ಯಾದರಿಂಗ್ ನೃತ್ಯದಲ್ಲಿ ತಲ್ಲೀನಳಾದಾಗ ಸೌಂದರ್ಯ ಕಣಿಯಾದ ನಿನ್ನ ಸುಂದರ ರೂಪಕ್ಕೆ ಮೆಚ್ಚಿ ಯಾವನೋ ಒಬ್ಬ ಬಂದು ಗೊತ್ತಾಯ್ತು. ಕುಚೇಷ್ಟೆ ಮಾಡುವ ಕಾಮಗಳಿಗೆ ಬೋರ್ಡ್ಗಳಿಂದ ಒದ್ದು ಬುದ್ಧಿ ಕಲಿಸಿದ ಧನ್ರಾಜ್ ನೀವೇ ತಾನೇ? ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ನೀವು ಥ್ಯಾಂಕ್ಸ್ ಹೇಳುವಂತ ಎಳೆ ಮಲ್ಲಿಗೆ ನಾನು. ಅಂದು ರಕ್ಷಿತಾ ಅಂದು ಮನವೆಂಬ ಊದೋಟದಲ್ಲಿ ಮಲ್ಲಿಗೆಯಂತೆ ಅರಳು ನಿಂತ ರಕ್ಷಿತೆಯನ್ನು ರಕ್ಷಣೆ ಮಾಡಲು ಬಂದ ನಾನೊಬ್ಬ ತೋಟಗಾರ. ಮಿಂಚಿನ ಮಳೆಯಲ್ಲಿ ಅಂಚು ಹೋಗುವ ನಿನ್ನ ಮಡಿಲಲ್ಲಿರುವ ಆಭರಣದ ಆರ್ಭಟದ ಪಟ್ಟಾದರಸಿಯ ಸ್ವಾರಸ್ಯದ ಸ್ಫಟಿಕವಾಗಿದೆ. ಕಾಲೇಜ್ ಕಲಿಯುವಂತ ಮೇಲೆ ಸೇಫ್ಟಿಗೆ ತಕ್ಕಂತೆ ಡ್ರೆಸ್ ಮಾಡಲೇಬೇಕಲ್ಲ. ಅಂತೂ ಈಗಿನ ಮೊಬೈಲ್ಗೆ ಅನುಮತಿ ಅನುಭವ ಸಾಹಿತ್ಯವನ್ನು ನಿರ್ಮಿಸುವ ವಿಶ್ಲೇಷಣೆಯಾಗಿದೆ. ಸಾಹಿತಿಗಳಿಗೆ ಹೋಲಿಸಲಿಕ್ಕೆ ನಾನು ಯೋಗ್ಯನಲ್ಲ. ಮಾತನಾಡಲಿಕ್ಕೆ ಶಬ್ದ ಸಂಗ್ರಹವೂ ಇಲ್ಲ. ಮಾತನಾಡುವವನು ನಾನಲ್ಲ. ಮಾಜ್ಞಾನಿ ಅಂತೂ ಮೊದಲೇ ಅಲ್ವೇ ಅಲ್ಲ. ನೀವು BA ಗ್ರಾಜುಯೇಟ್, ಮೇಲಾಗಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ನಲ್ಲಿ ಚಿನ್ನದ ಪದಕ ಗೆದ್ದು ಎಲ್ಲಾ ಪತ್ರಿಕೆಯ ಮುಖಪುಟದಲ್ಲಿ ಮಿಂಚಿದ್ದು ನೋಡಿ ನನಗೆ ಆನಂದವಾಯಿತು. ನಿಜವಾಗಿಯೂ ನಾನು ಹೇಳಬೇಕಂದ್ರೆ ನಾನು ಈ ಮಟ್ಟಿಗೆ ಬರ್ತೀನಿ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿದ್ದಿಲ್ಲ. ಅದೆಲ್ಲ ನನ್ನ ದೈವೆ. ಮೊನ್ನೆ ನಡೆದ ಖೋಖೋ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ 4 ಜನ ಆಯ್ಕೆಯಾಗಿದ್ದಾರೆ. ಮೊನ್ನೆ ತಿಂಗಳ ಮಾರ್ಚ್ 4ನೇ ತಾರೀಕಿಗೆ ನಾನು ವೆಸ್ಟ್ ಇಂಡೀಸ್ಗೆ ಹೋಗಬೇಕು. ಬೆಸ್ಟ್ ಆಫ್ ಲಕ್. MMA ಕಲಿತು ಅನ್ಎಂಪ್ಲಾಯ್ಡ್ ಆಗಿ ಸೆಕ್ಸಿ ಡ್ರೆಸ್ ಹಾಕಿ ನಿಮ್ಮಂತ ತರುಣಿಯರನ್ನು ಕಂಡು ಕೇಕೆ ಹಾಕಿ ನಗುವ ಈ ಸಮಾಜದಲ್ಲಿ ನಿನ್ನ ಅದೃಷ್ಟ ನೋಡಿದರೆ ನಿನ್ನ ಮನದ ಬಯಕೆ ಮುಗಿಲು ಮುಟ್ಟುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಮೂಲೆ ಮುಟ್ಟುವುದು ಅಷ್ಟೇ ಅಲ್ಲ, ನಾನು ಗಗನ ಸಖಿಯಾಗಿ ಸುಖವಾಗಿರಬೇಕು ಅಂತ ನನ್ನ ತಂದೆ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ನಿಮ್ಮ ತಂದೆ ಕೋಟ್ಯಾಧಿಪತಿ. ನೀವು ಮನಸ್ಸು ಮಾಡಿದರೆ ದಿನ ಪ್ಲೇನ್ ನಲ್ಲಿ ಹಾರಾಡಬಹುದು, ಕಾರಿನಲ್ಲಿ ಮೆರೆದಾಡಬಹುದು. ಉಡಲು ಸಾಕಷ್ಟಿದೆ. ಆದರೆ ಬಂಗಾರದಂತ ಹೆಣ್ಣಾದ ನಿನ್ನನ್ನು ನಿಮ್ಮ ಮನೆಗೆ ಬಂದ ದತ್ತಪುತ್ರ ಅರ್ಥಾತ್ ನಿಮ್ಮ ಬಾಯ್ಪತಿಯಾಗುವನು ಯೋಗ್ಯವರನೇ? ನೋ, ನೆವರ್. ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾಪಟು ನಾನಾಗಿ ವೀರಗಣ್ಣ ಪಡೆದ ಹೆಣ್ಣೆ ನಾನು. ಅಷ್ಟೇ ಅಲ್ಲ, ಫಾರಿನ್ ನೀರು ಕುಡಿದ ಹೆಣ್ಣೆ ನಾನು ಅಂತ ಹಳ್ಳಿ ಹುಮ್ಮನ ಕಳುಹಿಸಲು ಅದು ನನ್ನ ಫಾದರ್ನ ಭ್ರಮೆ. ಆ ನಿಮ್ಮ ಫಾದರ್ ಅವರ ಅಳಿಯನನ್ನು ತಂದು ಕಟ್ಟಬೇಕೆಂದು ಒಂದು ಸಣ್ಣ ಪ್ಲಾನ್ ಮಾಡಿದ್ದಾನೆ. ಆ ನಿಮ್ಮ ಫಾದರ್ ಏನು ಅರಿಯದ ಮುಗ್ಧ ಬಾಲಕನಿದ್ದಂತೆ. ಯೌವನ ಸಿರಿ ಹೊತ್ತ ನಿನ್ನನ್ನು ಅವನಿಗೆ ತಂದು ಕಟ್ಟುವುದೊಂದು ದೊಡ್ಡ ಕರ್ಮ. ಮರ್ಮ ಮತ್ತು ಧರ್ಮದ ದಾರಿ ನನಗೆ ಚೆನ್ನಾಗಿ ಗೊತ್ತು. ಅದು ಅವರ ಮನಸ್ಸಿನ ಕಸರತ್ತು ನೋಡಿ. ಕಳೆದು ಹೋಗಿರುತ್ತೆ, ಮತ್ತೆ ಬರೋದು. ಆದ್ರೆ ನದಿಯ ನೀರು ಮಾನವನ ಯೌವನ ತಿರುಗಿ ಬರಲು ಸಾಧ್ಯವಿಲ್ಲ, ಇಲ್ಲ. ನದಿಯ ನೀರು ಹರಿದು ಸಾಗರ ಸೇರುತ್ತದೆ, ಯೌವನ ಕಳೆದುಕೊಂಡು ಸ್ಮಶಾನ ಸೇರುತ್ತದೆ.
ಅದರಂತೆ ನಿಮ್ಮ ತಂದೆ ಪ್ಲಾನ್ ಸರಿ ಅನಿಸಿದ್ರೆ ಮುಂದೆ ಏ, ಅದೇ ಗತಿ ನಾನಿನ್ನು ಕಲಿಯೋ ಅಷ್ಟೇ ಅಲ್ಲ ಸ್ಪೋರ್ಟ್ಸ್ ನಲ್ಲಿ ಸಾಕಷ್ಟು ಹವ್ಯಾಸ ನನಗಿದೆ. ಅಂದ ಮೇಲೆ ನನ್ನದೇನೇ ಇದ್ರು ಓನ್ಲಿ ಫಾರ್ ಎಂಜಾಯ್ಮೆಂಟ್ ಅಷ್ಟೇ. ಎಂಜಾಯ್ ಮಾಡ್ಲಿಕ್ಕೆ ಒಬ್ಬ ಜೆಂಟ್ಲ್ಮನ್ ಬೇಕಲ್ಲ, ಏಕೆಂದರೆ ಹೆಣ್ಣು ಒಂಟಿಯಾಗಿರಕ್ಕಾಗಲ್ಲ, ಹಣ್ಣು ಮರದಲ್ಲಿರಕ್ಕಾಗಲ್ಲ. ಬೇರೆ ಅಂತ ಮಾಮರದಲ್ಲಿ ಒಂಟಿ ಹೆಣ್ಣಿನ ಮೇಲೆ ಕಾಮಕರು ಕಣ್ಣು ಹಾಕುವುದೊಂದು ಕೋಡಿ, ಒಂಟಿ ಹೆಣ್ಣಿನ ಒಂದು ರೂಢಿ. ಅದನ್ನು ನೋಡಿ ಮತ್ತೆ ಆಗ ಒಬ್ಬ ಬುಲ್ಬುಲ್ ಬಸವ ಸಿಕ್ಕರೆ, ಅಕಸ್ಮಾತ್ ಸಿಕ್ಕರೆ ಏನು ಮಾಡ್ತೀಯ ಹೇಳು? ನನ್ನ ನಯನದಲ್ಲಿ ನರ್ತಿಸುವ ರಸಿಕ. ಒಂದು ವೇಳೆ ಅವನೇನಾದ್ರೂ ಸಿಕ್ಕಿದ್ದೇ ನಿಜವಾದರೆ ಅವನನ್ನು ಯಾವ ರೀತಿಯಲ್ಲಿ ಅಪ್ಪಿ ಮುದ್ದಾಡುವನು ನೀವೇ ನೋಡುವಂತೆ. ಯಾರವನು ನಿನ್ನ ನಯನದಲ್ಲಿ ನೃತ್ಯ ಮಾಡುವ ನಟರಾಜ್? ಮತ್ತೆ ಯಾರು? ತಾವೇ ಅಲ್ಲವೇ? ಈ ಧನಂಜಯನ ಮೋಸದ ಮಾರ್ಜಾಲದಲ್ಲಿ ಬಿದ್ದು ಒದ್ದಾಡುವ ಜಿಂಕೆ ನೀನು. ಲೇ ಸಾವುಕಾರ ನಂಜೇಗೌಡ, ನೀನು ಮಾಡಿದ ಮಾನದ ಸೇಡಿಗಾಗಿ ಆ ರಾವಣನಂತೆ ಒಂದು ಅಂಕಿಯಲ್ಲಿ ನಿನ್ನ ಮಗಳನ್ನು ಲಂಕಿಗೆ ಕತ್ತು ಒಯ್ದು ಮತ್ತೆ ನಿನಗೆ ಮಾಯ ರೂಪದಲ್ಲಿ ಬಂದು ನಿನ್ನ ರಾಜ್ಮಹಲ್ಗೆ ಬೆಂಕಿ ಇಕ್ಕುವ ಸಮಯ ಇಲ್ಲವಿಲ್ಲ. ಮತ್ತೇನು ವಿಚಾರಿಸುತ್ತಿರಲ್ಲ? ಹಾ. ಮತ್ತೆ ಯಾವ ಲೋಕದ ಅಧಿಪತಿಯಾಗಬೇಕೆಂದ್ರಿ? ಅಥವಾ ನಿಮಗೆ ನನ್ನ ಮೇಲೆ ಏನಾದ್ರು ಅನುಮಾನವೇ? ಏನೂ ಇಲ್ಲ. ರತಿಯಂತಿರುವ ನಿನ್ನ ಈ ರೂಪ ನನ್ನ ಈ ಮತಿಗೇಡಿಗೆ ಸಿಕ್ತಿಯಲ್ಲ ಅಂತೇಳಿ ನಿನ್ನ ಹೃದಯ ಮರ್ಚಕದ ಅರ್ಚಕನಾದನೆಂದು ಮನಸ್ಸಿನಲ್ಲಿ ಸಂತೋಷ ಪಟ್ಟುಕೊಂಡೆ ಅಷ್ಟೇ. ಆ ರಕ್ಷಿತ, ಅಹಂಕಾರದಿಂದ ಮಗಳೆಂಬ ಮಮತೆಯನ್ನು ಕಳೆದುಕೊಂಡ ಆ ನಿಮ್ಮ ತಂದೆಗೆ ಬುದ್ಧಿ ಗಳಿಸುವ ಚತುರವಂತೆ ನೀನಾಗಬೇಕು. ನಮ್ಮ ಸಾಧನ ತಿಳಿದು ತುಂಬಿಕೊಂಡ್ರೆ ಮಲಗುತ್ತೇನು ಕಿತ್ತೊಗೆದು ಕತ್ತು ಕಾಮನಾಟವಾಡನಂತೆ ಹೆಣ್ಣು ಅಂತವರಿಗೆ ಚಳುವಳಿಯನ್ನು ತಿಳಿಸಿ ಈ ನಾಟಕದ ರಾಣಿ ನಾನಾಗಬೇಕಿದ್ದೇವೆ. ಅಷ್ಟೇ ಅಲ್ಲ, ನೀವು ಮನ ಅರಗಿಣಿಯಾಗಿ ಈ ನಿಮ್ಮ ತೋಟಕ್ಕಿಯಲ್ಲಿ ನಕ್ಕುವೆ ನಲ್ದಾಡುವೆ. ಆಯ್ತೆ? ಇದು ನಿಜವೇ? ನಿಜವಲ್ಲ ನೋಡು, ತಪ್ಪು ನಡೆಯುವ ತಿಪ್ಪೆಯ ರಾಣಿಯೂ ನಾನಲ್ಲ, ಕರಿಬಿಚ್ಚಿ ಅರ್ಪಿಸುವ ನವಿಲು ನಾನು. ಅಷ್ಟೇ ಅಲ್ಲ, ರಾಜ ಅರಮನೆಯಲ್ಲಿ ಅರಗಣಿಯಾದ ನನಗೆ ಅಂತ ಹುಪ್ಪರ ಕೈಡಲು ನನ್ನ ಚಳವೆ ಒಪ್ಪಬೇಕಲ್ಲ. ಒಪ್ಪುವುದು ಬಿಡುವುದು ನಿಮಗೆ ಬಿಟ್ಟುಕೊಡುವುದು. ಪರದೆಯ ಮೇಲೆ ಬೀಳುವ ಮೊದಲೇ ಕೆಟ್ಟ ಸನ್ನಿವೇಶಗಳನ್ನು ಸುಟ್ಟು ಹಾಕಬೇಕೆಂದು ಬಂದಿರುವ ನಾನೊಬ್ಬ ಸಮಯ ಸಾಧಕ. ಯುವರ್ ಇಂಟ್ರೆಸ್ಟ್. ಸ್ವಲ್ಪ ನಿಂತುಕೊಳ್ಳಿ. ಸಲುಗೆಯಿಂದ ಸ್ನೇಹ ಸಲುಗೆ ಬೆಳೆಸಿ ಮತ್ತೆ ನೀವೇ ಹೋದ್ರೆ ಹೇಗೆ? ನೋಡಿ, ನೀವು ನನ್ನ ಬಾಯಿಗೆ ಬೆಳಕು ಚೆಲ್ಲುವ ಆಕಾಶ ರಾಜ ನೀವಾಗಬೇಕು. ಅಂದಾಗೆ ನೀನೀಗ ನಾವೀಗ ಇಬ್ಬರು ಸರಿ ಪ್ರೇಮ ಗೀತೆಯೊಂದಿಗೆ ಅಪ್ಪಿ ಮುದ್ದಾಡಿ ಆ ಸ್ವರ್ಗ ಸುಖದ ಲೋಕರು ನಾವಾಗಬೇಕು. ಸ್ವರ್ಗ ಲೋಕದ ಸುಂದರಿ ನೀನಿರುವಾಗ ಈ ಸುಂದರ ವಲ್ಲೆನ್ನುವರೆ
ಧನ್ರಾಜ್ ನಾಳೆ ಬರ್ಲಿ ಬಾಯ್ ಬಾಯ್. See you. Wish you good night. ಹೋಗು ಹೋಗು ಮಾಲಗಿತ್ತಿ ಹೋಗು. ನಿನ್ನ ಬಾಳ ಸಂಪುಟಗಳ ಕಂಟಕ ಪ್ರವೃತ್ತಿಯ ಪುರುಷ ನಾನಾಗಿ ಈ ಬಂಡ ಸಮಾಜದಲ್ಲಿ ಬಹುದೂರ್ಗಂಡು ಎನಿಸಿಕೊಳ್ಳುವುದಿದ್ದರೆ ಏನು ನಂಜೇಗೌಡ, ನೀನು ಕೊಟ್ಟ ಓಟುಗಳನ್ನು ಗಿಟ್ಟಿಸಿಕೊಂಡು ಗೆದ್ದಿದ್ದೇನೆಂದು ಮೆರೆದಾಡಬೇಕು. ಗೆದ್ದಿದ್ದೇನೆಂದು ಬುದ್ಧಿ ಓಡಿಸಕ್ಕಾಗದು. ಈ ರೌಡಿ ಧನಂಜಯನ ಎದುರು ಹಾಕಿಕೊಳ್ಳುವುದೆಂದರೆ ಪರ್ವತ ಪ್ರಪಂಚವನ್ನೇ ಎದುರು ಹಾಕಿಕೊಂಡಂತೆ. ಓ, ನಾನು ಬಾಂಬೆ ಸಿಎಂ ಜೊತೆಗೂಡಿ ಸ್ಮಗ್ಲಿಂಗ್ ದಂಧೆಯಲ್ಲಿ ಶಾಮೀಲಾಗಿ ಕೋಟ್ಯಾಧಿಪತಿಯಾಗಿ ಗಗನದಲ್ಲಿ ಗಗನ ಸಖಿಯರೊಂದಿಗೆ ಚಪ್ಪೆಂದವಾಡಬಹುದು. ಆಸ್ತಿ ಇದೆ ಎಂದು ಬೆಳೆದಾಡುತ್ತಿರುವ ಜಮೀನ್ದಾರನಿಗೆ ಏನು ಗೊತ್ತು ಜಗತ್ತಿನ ಶ್ರೀಮಂತ. ನಾನು ಮಾಡುವೆ ನಿನ್ನ ಮಗಳ ಜೊತೆ ಕಸರತ್ತು. ಎಷ್ಟು ಪರಿಶೋಧಿಸಿದರೂ ಪತ್ತೆಯಾಗಲಿಲ್ಲ ನನ್ನ ಮಕ್ಕಳು. ಉರಿಯುವ ಬಿಸಿಲಿನಲ್ಲಿ ಅಲೆಯುತ್ತ ಮಕ್ಕಳು ಸಿಗದೆ ಕೊರಗಿ ಹೋಯಿತು. ಈ ಬಡವನ ಬಾಳನ್ನು ಕೊಯ್ದ ಮಾವಿನ ಓಳಿನಂತೆ ಮಾಡಬೇಡಪ್ಪ ಶಿವನೇ.
ಸತ್ತಂತೆ. ಮಂದಿ ಹೋದ ದೀಪವನ್ನು ಮತ್ತೆ ಪಡೆಯಲು ಸಾಧ್ಯವೇನಪ್ಪ ಶಿವನು? ಕಳೆದುಕೊಂಡು ವಸ್ತುವನ್ನು ಹುಡುಕುವ ಹಾಗೆ, ಕರವನ್ನು ಕಳೆದುಕೊಂಡು ಹಸವು ಹಲವುವ ಹಾಗೆ ನಾವು ಮಕ್ಕಳನ್ನು ಕೂಗಿ ಕೂಗಿ ಕರೆದು ಕೊರಗಿ ಸಾಯಬೇಕಾಗಿದೆಯಪ್ಪ. ಮಕ್ಕಳಿದ್ದರು, ಅವರನ್ನು ನಾವು ಕಾಣಲಾರದ ನಾವು ಇದ್ದರೂ ಮನೆಯಲ್ಲಿ ಸತ್ತಂತೆ. ಜಗದೇಶ, ಹೋದ ಮಕ್ಕಳನ್ನು ಕರುಣಿಸು, ತೋರಿಸು, ದಯ ಪಾಲಿಸು ತಂದೆ, ದಯ ಪಾಲಿಸು ತಂದೆ. ಮಂತು ಬಂಗಾರ ಬಗ್ಗೆ ನಿಷೇಧಾಗ ಇನ್ನು ಭವಿಷ್ಯ ಅಂತ ಕೇಳ್ಬೇಕಾ? ನಿಷೇಧಾಗ ನನ್ನ ಭವಿಷ್ಯ ಹೇಳ್ತಾರೆ ಅಂತಲೇ ಅಂತಂದು ನನ್ನ 10 ರೂಪಾಯಿ ಕೇಳಿ ನನ್ನ ಮಗಳಿನ ಪುಸ್ತಕ ಕಷ್ಟ ಬಿಸಾಕಿ ಈಗ ನನ್ನ ಮಕ್ಕಳು ಹೆಂಗೆ ಮಾಡಿ ಆ ಬೆಳಕಂಡಿದ್ರು ಯಾವತ್ತೇ ಬಂದು ಕೇಳ್ತಾರೆ ಬಡಿತೇನೆ ಅಂತ ಹೇಳ್ತಾರೆ. ಎಣ್ಣೆ ಮಾಡೋ ಒಂದು ನನ್ನ ಸೀರೆ ಕಾಲ ನನ್ನ ಪುಸ್ತಕ ಕಾಲ ಅಂತಾರ. ಮತ್ತೆ ನನ್ನ ಮೊಮ್ಮಗಳಿಂದ ಮೊದಲಿಗೆ ಅರ್ಥ ಮಾಡುವಂತ ಕೇಳ್ತಾರ. ರೊಕ್ಕ ಕೇಳಿ ಉಗಾದಿ ಅಂತ ಹೇಳ್ತಾರೆ. ಹಿಂಗಾಗಿ ಸಾಕಾಗಿ ಹೇಳ್ತಾರೆ ನಿಮಗೆ.
ಅಲ್ಲಿ ಹೋಗೋನು ಅಲ್ಲ ಸಣ್ಣ ಹುಡ್ರಿರ್ಲಿ ಎಲ್ಲಾರು ಬಂದು ದೊಡ್ಡವರೇ ಬಂದು ಎಲ್ಲ ನನ್ ಬರುವಂತ ಕತೆ ಹೆಂಗ್ ಮಾಡೋದ್ ಗೊತ್ತೇನಪ್ಪ ಬಾಗಿ ಹೇಳ್ಬಿಟ್ಟು ಕತೆ ಅಲ್ಲ ತಂದವ ಅಲ್ಲ ಅಲ್ಲ ನನ್ನ ಮುಂದಿನ ತಂತ ನಮ್ಮ ಅಪ್ಪಗ ನಿಮ್ಮ ಮುತ್ತಲ್ ಸೇಬ ಐತ್ವಿ ಅಲ್ಲಪ್ಪ ಬರುವಂತ ಸೀದಾ ಗಾಳಿ ನಿಂದಿಸ್ತೀನ ಮತ್ತೆ ಹುಡ್ರೆಲ್ಲ ಬಂದು ಗೋಲು ಮಾತಾಡ ಅಂತೇಳಿ ಬಂದು ಹೋಗೋಳಪ್ಪ ಆ ಬಲ್ ಹಿಡ್ಕೊಂಡು ಆ ಕಡೆ ಈ ಕಡೆ ನೋಡ್ತಿರ್ತಾರ ಇಲ್ಲ ಅಲ್ಲಿ ತಗೊಂಡ ಈ ಗೋಲು ನಾವು ಮೇಸ್ಟ್ರಿ ಮುಂದೆನೆ ಮಾಡ್ಬಿಡ್ತಾರೆ ಸಾಮರಿ ಆಗಬೇಡ ಮಗಳ ಮುತ್ತಿನ ಕಾಲಕ್ಕೆ ನಮ್ಮ ಅಪ್ಪನ ಹಿಂಗೆ ಮಾಡ್ತಿದ್ದಂತ ಮುಪ್ಪರು ಮರಿಗಾರ ಬಂದಿರೋ ರೊಕ್ಕ ತಗೊಬಾರ್ದಂತ ಶಾಪ ಕೊಡ್ತಾನೆ ಅದೇ ಹಿರಿಯರು ಮಾತು ಪಾಲಿಸ್ಕೊಂಡು ಹೊಂಟಿನ ಮಗಳ ಪಾಪ ಆ ಮುದುಕಿಯರು ಕೂಡ ಯಾವಾಗ ಮುಡಿಸಿದೆ ಏನಂತಂದು ಹಿಂಗ ಉದ್ರಿ ಆಯ್ತು ಹೊಂಟಿ ಮಗಳ ಹೊಂಟಿನೇ ಅಲ್ಲಯ್ಯಪ್ಪ ತೆರಿಗೆ ಮಾಡಲೇ ಇಲ್ಲಪ್ಪ ಯಪ್ಪ ಇಲ್ಲ ನಾನು ಮಾಡೋದಿಲ್ಲ ಅಲ್ಲ ನಮ್ಮನೆ ಅವರು ನಮ್ಮನೆ ಲಕ್ಷ್ಮೀ ಟೈಮಿಸೇ ನಾವು ಇವರೆಲ್ಲ ಪೂಜಾರಿ ಇವರೆಲ್ಲ ಬಂದು ನಮ್ಮನೆಗೆ ಹೌದವ ಮಗಳ ತಂದಿರ್ತಾರ ಅದನ್ನೇನು ಕೇಳ್ತಿದ್ದೇವ ನಮ್ದು ಭಾರಿ ಕಲೆಕ್ಷನ್ ಅಂತ ತಿಳಿದ್ರು ಹೌಸ್ಫುಲ್ ಅಮ್ಮ ಹೌಸ್ಫುಲ್ ಅಂದ್ರೆ ನಾವು ಕಲೆಕ್ಷನ್ ಅಲ್ಲ ಕಲೆಕ್ಷನ್ ಮಾಡಕ ನಮ್ಮದ ಲಕ್ಷ್ಮೀ ಟೈಮಿಸೇ ಕಲೆಕ್ಷನ್ ಮಾಡ್ಕೊಳಕ ಯಾವತ್ತಂತವ ಅಲ್ಲ ಅಲ್ಲ ನನ್ನ ಮುದ್ದಿನ ತಂತು ಆ ನಮ್ಮಪ್ಪ ನಿಮ್ಮ ಮುತ್ತಲ್ ಶಾಪ ಆಗೈತೆ ಏನ್ ಶಾಪ ರಾಮರೇ ಆಗಬೇಡ ಮಗಳ ಮುಪ್ಪಿನ ಕಾಲಕ್ಕೆ ನಮ್ಮಪ್ಪನ ಹಿಂಗೆ ಮಾಡ್ತಂತ ಮುಪ್ಪಾರು ಮುದಿಗಾರು ಬಂದ್ರೆ ರೊಕ್ಕ ತಗೊಬಂದಂತ ಶಾಪ ಕೊಟ್ಟ ಅದೇ ಹಿರಿಯರು ಮಾತು ಚಂದ್ರ ಪಾಲ್ಕೊಂಡು ಹೊಂಟಿನ ಮಗಳ ಹೊಂಟಿನಿ ಯಪ್ಪ ನಂಗಿನ ಹೋಗ್ಬೇಡಪ್ಪ ನೀನು ಹೋಗ್ಬಿಟ್ರೆ ಏನೇನ ಪೂಜೆ ಪೂಜೆ ಆಗ್ತಾವ ನಿನ್ನ ಬಿಗೋ ಎಲ್ಲರೂ ಈ ಶಾಪ ನೀವು ಕೌಶಿ ಕೇಳಕ್ಕಿಲ್ಲೇನೋ ಅಂತ ಕೇಳ್ತಾರೆ ಆಮೇಲೆ ನಾನು ಕೈಸಿ ನನ್ನ ಬಿಟ್ಟು ಬಾಕಸಿ ಮಾಡೋಗ್ತೀನೋ ಯಪ್ಪ ನೀನು ಇಲ್ಲ ಮಗ ಇರಲಾರ್ದಾಗ ಇಲಿ ಕಟ್ತಂತ ಅಂದಾಗ ಅವ್ರ ಕೈಯಾಗ ತಾಡು ತಗೊಂಡು ಸಟ್ಟ ಮುಸಡಿ ಮಾಡ್ಕೊಂಡು ಬರಕತ್ತಾರೆ ಅಂದ್ರೆ ಅವ್ರ ಬಿಟ್ಟರೆ ಇರ್ಬೋದು ಅಲ್ಲಿ ನೋಡವ ಕಂಕ ಮಾಡಿದ ನಾಯ ಹೆಂಗ್ ಬರಕತ್ತಾರ ಯಪ್ಪ ಏನೋ 50 ರೂಪಾಯಿ ಕೊಡ್ತೀನಿ ಆದ್ರೆ ಕುಡ್ದು ಜಾಸ್ತಿ ಗೀಸ್ತಿ ಮತ್ತೆ ಬ್ಯಾನ್ ಮಾಡಿ ಪಾಟಿ ಭಿಕ್ಷೆ ನೀಡಪ್ಪ ಅಪ್ಪಾರ ವಕೀಲಗೆ 10 ರೂಪಾಯಿ ಕೇಳ್ತಾರಲ್ಲ ಇವರು 10 ರೂಪಾಯಿ ಕೇಳಬೇಕಾದ್ರೆ ಇವನು ಭಿಕ್ಷೆ ಕೇಳಲ್ಲ ಮಗವ ಇವನು ಪಾಕೆಟ್ ಪಕ್ಕೆ ಇರಬಹುದು ಏ ಹಂಜಾಳಿನ ಮಂಜ ಈ 10 ರೂಪಾಯಿ 10 ಪೈಸೆ ಇಲ್ಲವೋ ಅಪ್ಪ ನನ್ನ ಹೊಟ್ಟೆ ಮ್ಯಾಗ ಹೊಡಿಬೇಡ್ರಪ್ಪ ನನ್ನ ಹೊಟ್ಟೆ ಬಹಳ ಹಸದೈತೆ ನೀನಾರ ಕಡ್ಕಸವ ಯಾವ ಅವ್ನು ನೋಡಿದ್ರಪ್ಪ ಬಾಯೆಲ್ಲ ಒಳಗ್ ಹೋಗಿ ಹೊರಗ್ ಬರಕತ್ತವ ಯಪ್ಪ ಅದಕ್ಕ ಏನಿಲ್ಲ ಕೊಟ್ಟು ಗೊಪ್ಪು ನಾರಕತ್ತನೆಲ್ಲ ಯಪ್ಪ ಭಿಕ್ಷೆ ಹಾಕ್ರಪ್ಪ 10 ಕೊಟ್ರೆ ಸರಿ ಹೋಗತ್ತೆ ಈ ಹೊಟ್ಟಿಗೆ ಯಾವ್ದಾದ್ರು ಹಾಕ್ಯಂದು ಜಂಡ ಕಡಿಮೆ ಯಾರಲ್ಲ ಅಲ್ಲಿ ತಗತ್ತೀನಿ 10 ರೂಪಾಯಿ ಕೇಳ್ತಾನಲ್ಲ ಇವನು 10 ರೂಪಾಯಿ ಕೇಳಬೇಕಾದ್ರೆ ಇವನು ಭಿಕ್ಷೆ ಕೇಳಲ್ಲ ಪಾಕೆಟ್ ಪಕ್ಕೆ ಇರ್ಬೋದು ಏ ಭಿಕ್ಷಕ 10 ರೂಪಾಯಿ 10 ಪೈಸೆ ಇಲ್ಲವೋ ಯಪ್ಪ ನನ್ನ ಹೊಟ್ಟೆ ಮ್ಯಾಗ ಹೊಡಿಬೇಡ್ರಪ್ಪ ನನ್ನ ಹೊಟ್ಟೆ ಬಾಳ ಹಸ್ದೈತಿ ನೀನಾರ ಹೇಳವ ನಿಮ್ಮ ಅಪ್ಪನಿಗನ್ನ ನಿಮ್ಮಪ್ಪ ಬಿಡ್ತಾಳವ ಇವನು ನಾನೇ ನಿಮ್ಮಪ್ಪ ಬಂದ ಈ ಹಾಲು ಕಟ್ಟಿಗೆ ಸಗಣಿ ಜಂಗ ಗೊತ್ತು ನಾ ಕೇಳ್ತು ನೀ ದೂಸರಿ ಏ ಹಂಗೆ ಆದಿತ್ಯರ್ಕ ನಾನೇ ಇವರಪ್ಪನ ನಿನಗೆ ಮಾತಾಡೆ ಮುಂದೆ ಮಗು ಯಪ್ಪ ಹೋದ್ರು ಹೋಗ್ಲಿ ಅದೇನೆಲ್ಲ ಮಾತಾಡ್ಕೇಳಿ ಎಲ್ಲ ಗೊಪ್ಪು ನಾರಕತ್ತ ನಾನು ಕೊಟ್ಟಿಲ್ಲ ಅದ ಹೊಸಿಯಪ್ಪ ನಾಯಿ ಹೊಸ್ತಾಕ ಯಾವ ಮಗ ಈ ಕೊಳಗೆಲ್ಲ ಕೊಡ್ತೀವಿ ಇಂಥವ್ರೇ ಗಂಟು ಬಿದ್ದಿರ್ತಾರೆ ದುಡಿದಾರ ಭಿಕ್ಷೆ ಬೇಡ ಹೋದ್ರೆ ಚರಂಡಿ ಮೇಲೆ ಮರಬಹುದು ಇದೇ ಭಿಕ್ಷಕ ಮಾರವಿ ಸಿಗಾರಿಲ್ಲಪ್ಪ 50 ಪೈಸೆ ತಗೊಂಡು 4-5 ದಿವಸ ಏನಾರು ತಿಂದು ಚರಂಡಿ ಮೇಲೆ ಮರಬಹುದು ನಿನ್ನಂಗ ಮಂದಿಗೆ ಮೋಸ ಮಾಡಿ ಸುಳ್ಳು ಜ್ಯೋತಿಷ ಹೇಳಿ ಅಂದಿ ಹಂಗ ಹೊಟ್ಟೆ ತುಂಬಿಸ್ಕೊಂಡು ತಿರ್ಗೋಣಲ್ಲ ನಾನು ಹಾ ಮಗಳ ರಿಕಾರ್ಡ್ ಕ್ಲಾಸ್ ಗಾಯ ಬರಕತ್ತೈತಿ ನೀನು ನನ್ನ ಕೈಗೆ ದೂಡ್ಸಕ ನನಗೆ ಹೆಂಗೆ ಮಾತಾಡ ಹುಚ್ಚ ನೀನು ಬಾಯಿ ಹುಚ್ಚಿಬಿಟ್ಟ ನೀನು ಮಳೆ ಸತ್ತದೆ ಮಾಡಬೇಡಪ್ಪ ವರ್ತಕ ತಡ್ಕನಕ್ಕಾಗತ್ತ ಬೇಗನೆ ಕಡ್ಕಳ್ಸ ಯಪ್ಪ ಹೋಗಿ ಮನ್ನಾರ್ ಬಿಟ್ರಿಂಗ
ಹಾ ಇವನು ಮನೆಗೆ ಇವನು ಹಾಸನ ತಂಗಿಯ ಮಗ ಪಿಟರ್ ಇವನು ಯಪ್ಪ, ಇವತ್ತಲ್ಲಿಂದು ನಿನ್ನ ಮಗ ಕರೆ ಪಾಸ ತಲೆ ಮತ್ತೆ ಅಳಬೇಡ ನನ್ನ ಕೂಸ, ಬಾಯಿ ತುಂಬ ಅಲ್ಲಡ್ಕೊಂಡು ಅಳಬಾರ್ದ. ನನಗೆ ದೆವ್ವ ಬರ್ತಿಲ್ಲ, ನಾನು ಮಾಡೋ ಕೆಲ್ಸಕ್ಕನ್ನ ಈ ನಿಮ್ಮಪ್ಪ ಅಲ್ಕ ಸೇರ್ತಿದ್ರಲ್ಲ, ನನ್ನ ಊರು ಬಿಟ್ಟು ಓಡಿಸಿದ್ ನಾವು. ಅಳಬೇಡ. ಅದು ಒಂದು ದೊಡ್ಡ ಕಥೆ ಇದೆ ನೋಡು. ಇವನು ಮನೆಯಾಗಿರ್ಬೋದಿಂದ ಕೆಲಸದ ಹುಡುಗಿಯರಿಂದ ರೈಲು ಹಿಡ್ಕಂತ ಇವನು ದಂಡ ಕಟ್ಟಿ ಕಲ್ಕೊಂಡಿರ್ತಿದ್ದ. ಆಗ ನಮ್ಮ ತಂಗಿಯ ಬಂದು ನನಗೆ ಕೇಳಿದ್ರು, ನಾನು ಹೇಳಿದೆ ಇವಾಗ ಯಾರು ಕೆಲಸ ಹೇಳಕ್ ಹೋಗೋದವ, ಇವನು ಮೈಯ ಜವ್ ಐತೆ ಅಂತ ಹೇಳೋದು ಅಷ್ಟ ತೊಳೆದ ಮಗ ಎಲ್ಲರೂ ಶಿಕ್ಷೆ ಕೊಡಕತ್ತೀವಿ ಮಗ, ನೀನು ನೋಡ್ಬೇಕಾಗಿತ್ತು. ನಾನು ಏನಿಲ್ಲ ಏನು ಅದು ಹೇಳ್ತದ ಅವನು ಮತ್ತೆ ಅವರ ಸ್ವಯಕ್ಕೆ ಬರೋದು ಅವನು. ಏ ಅಲ್ಲ ನಮ್ಮ ಮನೆ ತಲ್ಲ ಇನ್ನು ಮುಂದೆ ನೀನು ಸೀದಾ ಕಡೆ ನೀನು ಹಿಂಗ ಮಾಡ್ಕೊಂತವಾದಿ ಅಂದ್ರೆ ನೀನು ತಲೆ ಕೆಟ್ಟೈತೆ ಅಂತ ತಿಳಿದು ಧಾರವಾಡ ಆಸ್ಪತ್ರೆ ಟ್ರಾನ್ಸ್ಫರ್ ಆಗೋಕ್ಕೆ ಒಳ್ಳೆ ಕೆಲಸ ಮಾಡ್ಕೊಂಡು ನಾನೇನು ಮಾಡಿದ್ರು ಒಳ್ಳೆ ಇನ್ಕಮ್ ಕೆಲಸ ಸಿಗ ಮಾಡೋ ಮಗನ. ಎಷ್ಟು ಬೇಕಪ್ಪ ನೀನು ದುಡ್ಡು? ಕೆಲವೊಳ ಗಂಟು ಬಿದ್ದಿದ್ದು ತಾತ ₹100 ಕೊಟ್ಬಿಡು ಸಾಕು. ನಾನು ಮುಗಿಸ್ಕೊಂಡು ನಾನು ಮಕ್ಕಂತೀನಿ. ನೀನು ಮನೆಗೆ ಬೇಗನವ ಯಪ್ಪ ಅಯ್ಯ ನೀವಿಬ್ಬರು ಚಂದಾಗಿ ಮಾತಾಡ್ಕೊಂಡಿರಿ. ನಾನು ಮುಗಿಸಿ ಮಕ್ಕಂತೀನಿ. ನಿಲ್ಲನಲ್ಲಿ ನನ್ನ ಸಾಪಾದ ಕಲ್ಲಿ ನೀನು ಹಿಂಗೆ ಚಂದಾಗಿ ಹೋದರೆ ನನ್ನ ಲಾಂಗ್ ಲೈಫ್ ಏನಿಲ್ಲ ಪಾಯಿಂಟ್. ನೀನು ಮುಳುಗರಿ ಈ ಮಲ್ಲಿಗೆ ಹೋಗ ಸೇಂಟಿಗೆ ಬಿದ್ದು 10-8 ವರ್ಷ ಆಯ್ತು, ಸಿಗಲಿಲ್ಲ ನಿನ್ನ ಗಂಟು. ನಿನ್ನ ಕೋವಿಲಿಂದ ಗಂಡ ಕಮರಾಗಿ ಬಲಗೈಯ ಬಂಡನಾಗಿ ಬಂದೆ ಬಿಚ್ಚಿಕ ಯಾರನಾಗಿ. ಏ ಹುಡುಗಿಯರನ್ನು ಮರಳು ಮಾಡುವ ನಿನ್ನ ಸೋದರನಲ್ಲೇನು ಬಾ ನಾಚಿಕೆ ಮಗೆ.
ಸುಶೀಂದ್ರ ಮಸ್ತಕದಲ್ಲಿಟ್ಟುಕೊಂಡು ವಿಶ್ವವನ್ನು ಸುತ್ತುವರೆದು ಅದನ್ನೆಲ್ಲ ದೊಡ್ಡ ಸೈಂಟಿಸ್ಟ್ ಆಗ್ತೀನಿ ನನ್ನದೇನೇ ಇದ್ದರೂ ಕ್ಲಾಸ್ ಒನ್ ಆಫೀಸರ್ ಆಗಿ ಸಮಾಜ ಸೇವೆ ಮಾಡಬೇಕೆನ್ನುವುದೇ ನನ್ನ ಆಸೆ. ಶಾಲೆಗಳಾದರೂ ಸಮಾಜ ಸೇವಕರು ಆಗುವುದು, ಸಮಾಜ ಚಿಂತಕರು ಆಗುವುದು. ರಕ್ಷಿತಾ, ಈ ನಿಶಬ್ದ ಬರುವಾಗಲೇ ನನ್ನ ಮಾತು ಕೇಳಬೇಕಂತದೆ ನನ್ನ ಮನ. ಹೇಳ್ಬಹುದಲ್ಲ, ಕೇಳು. ರಕ್ಷಿತಾ, ನೀನು ಸಂಪೂರ್ಣ ರಾಮಾಯಣ ಓದಿದೀಯಾ? ಓದಿಲ್ಲ, ಕೇಳಿದ್ದೀನಿ. ಹಾಗಾದರೆ ರಾಮಾಯಣದಲ್ಲಿ ರೂಪಕಿಯಾದ ಸೀತೆಯನ್ನು ಗೆಲ್ಲಲು ಶ್ರೀರಾಮ ಮಾಡಿದ ಸಾಹಸ ಮಾತುದಂತೆ ಸ್ವಲ್ಪ ಹೇಳಿ ರಕ್ಷಿತಾ. ಸ್ವಲ್ಪ ಕೇಳಿ, ಎಲ್ಲನೂ ಹೇಳ್ತೀನಿ, ರಾಮಾಯಣವನ್ನೇ ಹೇಳ್ತೀನಿ. ಆದ್ರೆ ನನಗಂತೂ ಮಾತು ಒಂದು ಮಾತು ಯಾಕೆ 10 ಮಾತು ಕೇಳು. ನಾನು ಕುಳಿತ ಈ ಜೋಕಾಲಿಯನ್ನು ನೀವು ಯಾಲೆ ಅಂತ ತಗೋಬೇಕು, ಆಮೇಲೆ ಹೇಳ್ತೀನಿ. ನೀನು ಸಣ್ಣವರಿದ್ದರೆ ಯಾವಾಗ ಶ್ರೇಷ್ಠ ಮಾಡ್ತಿದ್ದೇನೋ ಚಿಕ್ಕ ಮಗನನ್ನು ಕೂರಿಸಿಬಿಟ್ಟು ಮತ್ತೆ ರಾಮಾಯಣ ಹೇಳ್ತೀನಿ. ಆಯ್ತೆ, ಶುರು ಮಾಡಿಕೊ ನಿನ್ನ ರಾಮಾಯಣ. ಹೌದು, ರೂಪವತಿದ್ದ ಸೀತೆಯನ್ನು ತಂದೆ ಜನಕರಾಜನು ಶಿವರಾಜನಿಗೆ ಮಾತ್ರ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಹೇಳಿದಾಗ ಯಕ್ಷರು, ಗಂಧರ್ವರು ಮತ್ತು ಕಿನ್ನರರು, ರಾಜ ಮಹಾರಾಜರು ಎತ್ತದೇ ಸೋಲುತ್ತಾರೆ. ಹೊರಗೆ ಇಕ್ಷಾಂಕು ವಂಶದ ರಾಜಕುಮಾರನಾದ ಶ್ರೀರಾಮನು ಶಿವಧನಸನ್ನು ಎತ್ತಿ ಆ ಸೀತೆಯನ್ನು ಗೆಲ್ಲುತ್ತಾನೆ ಎಂದು ಸಾರಿ ಹೊಟ್ಟದೆ ಈ ಸಂಪೂರ್ಣ ರಾಮಾಯಣ. ಏನ್ರಿ ರಾಮಾಯಣ ಕಥೆ ಕೇಳುತ್ತಾ ನಿಮಗೆ ಮೇಲಿನ ನಕ್ಷತ್ರವನ್ನು ಎಣಿಸುತ್ತಾ ನಕ್ಷತ್ರದಂತೆ ಮೌನವಾಗಿದ್ದರಲ್ಲ ಯಾಕೆ? ಅಲ್ಲಿ ನೋಡ ರಕ್ಷಿತ, ಆ ಚಂದ್ರಲೋಕರಂದ ಬೃಂದಾವನದಲ್ಲಿ ಮೇಘರಾಜರ ತುಂತೂರಗಳನ್ನು ಈ ಆ ಇಬ್ಬರ ಆರಕಟ್ಟವರ ಜೋಡಿ
ವಾಸಿ. ನಾನು ಕುಂತ್ಕೊಂತಿದ್ದೀನಿ ಆ ಸಂತೋಷದ ಹೇಳಿ ತಗೋಬೇಕಾಯ್ತೆ. ನಾನು ನಿಮ್ಮ ಹಾಗೆ ಕನಸು ಮಾಡುತ್ತಾ ಕನಸಿನ ಸಿಂಹಾಸನದಲ್ಲಿ ಮೇಲಿನ ನಕ್ಷತ್ರವನ್ನು ನೋಡ್ತಾ ಕುಳಿತು ಬಿಟ್ರೆ ಮುಗಿಯಿತು. ನನ್ನ ತಂದೆ ಬಂದು ಕಸ್ಬರಿಗೆ ತೆಗೆದುಕೊಂಡು ಚಪ್ಪರಿಸ್ತಾರೆ ಬೆಣ್ಣಿನ ಮೇಲೆ. ಇಬ್ಬರು ಜೋರಾಗಿ ಶುರು ಮಾಡಿಲ್ಲ. ಏನ ಶಿವಪ್ಪ ಕಾರ್ಯ ತಂದೆ ಅಲ್ರಿ ನಮ್ಮಪ್ಪ ದೊಡ್ಡ ಸಾಹುಕಾರ. ಅಂತ ಸಾಹುಕಾರ ನಂದಿಗೋನ ಅಳಿಯಾರ ನೀವು ಹುಚ್ಚರತ್ತೆ ಅಂತ ಪದ ಹಾಡಕತ್ತಿರಲ್ರಿ ನೀವು. ಈ ಪದ ಕೇಳಿದ ತಕ್ಷಣ ನಿಮ್ಮ ಅಪ್ಪ ಕಿಲೋಮೀಟರ್ ಶಿವ ಒಳಗಾಗಿರ್ಬೇಕು. ಮತ್ತೆ ಮರವಂತ ಜೋಕಾಲಿ ಪದ ಶುರು ಮಾಡೋಣ. ಬಾ ಇಬ್ಬರು ಕೈ ಸುತ್ತಾರ. ಅನುರಾಗ
ಹೋಗಬೇಕು. ಅದಕ್ಕೋಸ್ಕರ ಸಾಯಂಕಾಲ 7 ಗಂಟೆಗೆ ಟ್ರೈನ್ ಹಿಡಿದೆ. ನಾನು ಹೋಗಿ ಬರ್ಲಿ. ಬಾಯ್ ಬಾಯ್. ಬಾಯ್. See you. Wish you good luck. ಮತ್ತೇನು ಎಂದರೆ ಲೆಕ್ಕಪತ್ರದ ವ್ಯವಹಾರ ಚೆನ್ನಾಗಿ ನಡೆದಂತೆ ಕಾಣುತ್ತದೆ. ಬನ್ನಿ ಮೋಹನರೇ, ಮೊನ್ನೆ ನಡೆದ ಹಣ್ಣಿನ ವ್ಯಾಪಾರದಲ್ಲಿ ಲೆಕ್ಕಪತ್ರ ಹೆಚ್ಚು ಕಡಿಮೆ ತಂದು 2 ಸಾರಿ ಲೆಕ್ಕ ಮಾಡಿ ಕರೆಕ್ಟ್ ಮಾಡಿದ್ದೇನೆ. ಒಳ್ಳೇದು ಬುದ್ರಾಜ್, ಒಳ್ಳೇದು. ಎಷ್ಟು ಬಂತು ಇದ್ದರಿರಬೇಕು ನಿನ್ನ ತಳಿಯ. ಎಷ್ಟು ಬಂತು ಹಣ್ಣಿನ ಮಾರಾಟದ ದುಡ್ಡು? ಮಾವನವರೇ, ಕರ್ನಾಟಕದಿಂದ ಬಂದ ದುಡ್ಡು 5 ಲಕ್ಷ ರೂಪಾಯಿ, ದ್ರಾಕ್ಷಿ ದುಡ್ಡು 5 ಲಕ್ಷ ರೂಪಾಯಿ, ಕರ್ನಾಟಕ ಬಂದಿರೋ ಕಿತ್ತಾಳೆಹಣ್ಣಿನ ದುಡ್ಡು 2 ಲಕ್ಷ ರೂಪಾಯಿ, ಬೆಂಗಳೂರಿನ ಒಂದು ತೆಂಗಿನಕಾಯಿ ದುಡ್ಡು 6 ಲಕ್ಷ ರೂಪಾಯಿ, ಅದು 3 ಲಕ್ಷ ರೂಪಾಯಿ ಇದೆ. ಇದರಲ್ಲಿ ರೋಗ ಎಷ್ಟು, ಉದ್ರಿ ಎಷ್ಟು? ಇದರಲ್ಲಿ ರೋಗ ಬಂದ 10 ಲಕ್ಷ ರೂಪಾಯಿ. ಇದೇ ವಾರದಲ್ಲಿ ಕರ್ನಾಟಕದಿಂದ ಬರೋ ಚೆಕ್ 9 ಲಕ್ಷ ಇದೆ. ಆಯ್ತು ಬುದ್ರಾಜ್, ಈ 10 ಲಕ್ಷ ಹಣವನ್ನು ತೆಗೆದುಕೊಂಡು ಸ್ಟೇಟ್ ಬ್ಯಾಂಕಿಗೆ ಜಮಾ ಮಾಡಿ ಬಂದುಬಿಡು. ಸರಿ ಬರುತ್ತೇನೆ. ಶಿಖರವನ್ನು ಹೊಡೆದು ಉಳಿಸಿ ಸಿಡಿಲಿನಂತೆ ಕೆಳವಾಗಿ ಸರ್ಪವಾಗಿ ಓಡಿ ಬಂದಿರುವೆಯಾ? ಹುಟ್ಟನ್ನು ಅಡಗಿಸಲು ಹುಟ್ಟಿದ ಎನ್ನಿಸಬೇಕೆಂದ ರಕ್ತದಲ್ಲಿ ತಾನಾಗಿ ಓಡಿ ಹೋಗಿ ಬಿಟ್ಟ ಗೌಡ್ರೆ ಆಲ್ಕಾರನ ಮಕ್ಕಳು. ಏನು ಮಾಡ್ತಿದೀಯೋ ಮಗನ? ನಾನು ಮಾಗಿನ ತೋಟದಾಗ ಬಾರಿ ಗಿಡವನ್ನು ಕಡಿದು ಅಡವಿಗೆ ಹಚ್ಚುತ್ತಿದ್ದೇನೆ. ಸಪ್ಪಳಾಯ್ತು. ಆವಾಗ ಬಂದು ನೋಡಿದಾಗ ಎಲ್ಲ ದುಷ್ಕರ್ಮಿಗಳು ತೋಟ ಸತ್ಯನಾಶ ಮಾಡಿದ್ರು. ನಿನ್ನನ್ನು ತಿನಿಸಿ ಉಳಿಸಿ ಬೆಳೆಸಿ ಕೆಲಸ ಹುಸಿಗೊಳಿಸುವುದಕ್ಕಲ್ಲ, ಎಲ್ಲ ವೈರಿಗಳನ್ನು ಸರ್ವನಾಶ ಮಾಡುವುದಕ್ಕೆ. ಅವರ ಬಂದು ಹೋಗುವ ನಿನ್ನ ಸಣ್ಣತನದ ಸರಗಾಗುತ್ತಿದ್ದೀರಲೇ, ಅವರ ಕೈ ಕಾಲುಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನನ್ನ ಕಾಲ ಕೆಳಗೆ ಬಿಸಾಕುವುದನ್ನು ಬಿಟ್ಟು ಪಟ್ಲಿ ಹಿಡಿದು ಏಡಿಯಾಗಿ ಓಡಿ ಬಂದು ಯಾರಲ್ಲ ಹೇಳಿ ಬಂದು ಕೊಡಲು ಬೀಸಬೇಕನ್ನೋ ರಕ್ತರಲ್ಲಿ ಹಂಚಿ ಕಾಡಿನಾಗ ಓಡಿ ಹೋದ್ರು ಗೌರೇ ಹೋದ್ರು. ಅವರು ಹೇಗಿದ್ದರು? ಬಣ್ಣ ಹಾಕರ ಎಂತದ್ದು? ಕಪ್ಪಗೆ ಬಲಿಷ್ಠವಾಗಿದ್ದು ಕಪ್ಪು ಬಟ್ಟೆ ಧರಿಸಿ ಮುಖಕ್ಕೆ ಮುಖವಾಡ ಹಾಕಿದರು. ಅವಮಾನ, ದೊಡ್ಡ ಅವಮಾನ. ನನ್ನ ಮನೆತನದ ಘನತೆ ಗೌರವಕ್ಕೆ ಧಕ್ಕಾಯಿತು. 10 ತಾಲೂಕಿನ ನಾನು ಕಂಡರೆ ತಲ್ಲಿ ತಗ್ಗಿಸಿ ಹಿಡಿಯುವಾಗ ನಮ್ಮ ಹೊಲಕ್ಕೆ ನುಗ್ಗಿ ಬಗ್ಗು ಬಡಿದು ಇಕ್ಕಿಲಿಂದ ಮೋಸದ ಸೋಗ ಹಾಕಿ ಸೇಡಿಗೋಸ್ಕರ ತಲೆ ಮರೆಸಿಕೊಂಡು ನೀನು ಗುಪ್ತವಾಗಿ ಮಾಡುವ ಕಾರ್ಯಕ್ಕೆ ಮುಳ್ಳು ಬೇಲಿಯನ್ನು ಹಚ್ಚಿ ನನ್ನ ಜೀವ ಸೈಗೆ ತೆಗೆದಿದ್ದರೆ ಏನು ನಂದದಂತೆ ಗೌರವೇ? ಅವರು ನನ್ನ ತಾಯಿ ಆಗ ಸಿಕ್ಕಿಲ್ಲ. ಅಕಸ್ಮಾತ್ ಸಿಕ್ಕಿದ್ರೆ ಕೊರಳಿನ ಕತ್ತು ಕತ್ತರಿಸಿ ಆಕಾಶಕ್ಕೆ ತೂರಿ ಬಿಡಿದ್ರಿ ದಣಿ. ಅವರ ತಾಯಿ ಒಟ್ಟಿ ತಣ್ಣಗೈತ್ರಿ ಗೌರ, ಅವರ ತಾಯಿ ಒಟ್ಟಿ ತಣ್ಣಗೈತಿ. ಅವರ ತಾಯಿ ಬಟ್ಟೆ ತಣ್ಣಗಿತ್ತು, ನನ್ನ ಬಟ್ಟೆಯಲ್ಲಿ ಕಾರ ಕಳಿಸಲು ಈ ಮಲಗಿದ ವಿಷ ಸರ್ಪವನ್ನು ಬಟ್ಟೆ ಎನಿಸಿದವರನ್ನು ಯಾವ ರೀತಿ ಸುತ್ತ ಬಸಲು ಮಾಡಬೇಕೆಂದು ಈ ನಯ ವಂಚಕ ನಂದೇಗೌಡರಿಗೆ ನೀನು ಒಳಗೆನದು. ರಕ್ಷಿತಾ ರಕ್ಷಿತಾ, ಹೋಗುವ ಮುನ್ನ ಒಂದು ನುಡಿಸಿ ಸವಿಗಾನ. ಅಲ್ಲ ಮಾವ, ನಾ ಇನ್ನೂ ಬಂದೇ ಇಲ್ಲ. ಆಗಲೇ ಜನ ಮಾಡಿದ್ರಲ್ಲ ನೀವು. ರಕ್ಷಿತಾ, ಹೋಗುವ ಮುನ್ನ ಮನಸ್ಸಲಾರದೆ ನುಡಿಸಿ ಸವಿಗಾನ ಆಲಿಸಿ ಆನಂದಿಸಿ ನನ್ನ ಮನ. ಆಯ್ತು ಮಾವ.
ಬಾಳ ಪುಟಪುಟದಲ್ಲಿ ನೀನು ಹಚ್ಚಾಗಿರುವೆ ನನ್ನ ಬಾಳ ಪುಟಪುಟದಲ್ಲಿ ನೀನು ಹಚ್ಚಾಗಿರುವೆ ನನ್ನ ಮನಸ್ಸಿನ ದೇವತೆ ನೀನು ಬಾಲವಾಗದ ಜ್ಯೋತಿಯು ನೀನು ನನ್ನ ಮನಸ್ಸಿನ ದೇವತೆ ನೀನು ಬಾಲವಾಗದ ಜ್ಯೋತಿಯು ನೀನು ಈ ಸಂಗ್ರಾಮ ನಮಗಿಂದೇ ಸಂಗ್ರಾಮ ಸುಂದರ ಲೋಕದ ಕಥೆಗಳು ನೀನೇ ಸುಂದರ ಲೋಕದ ಕಥೆಗಳಲ್ಲಿ ನೀನೇ ಅನುಪಮ ಈ ಸಂಗಮ 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 ನಿನ್ನ ಆಸೆಯಂತೆ ಹಾಡ್ದೆ ಕುಡ್ದೆ ನಾನಿನ್ನು ಬರ್ಲೆ ಮಾವ ಬಾಯ್ ಬಾಯ್ ಬಾಯ್